ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದು ಮಧ್ಯಪ್ರಾಚ್ಯದಲ್ಲಿ ಅಂದರೆ ಮಿಡ್ಲ್ ಈಸ್ಟಲ್ಲಿ ಯುದ್ಧದ ಕಿಚ್ಚು, ಯುದ್ಧದ ಕಾರ್ಮೋಡ ಹತ್ತಿಕೊಂಡಿರುವಂಥದ್ದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಯುದ್ಧ ಘೋಷಿಸುವ ಮೂಲಕ ತಮ್ಮ ವೃತ್ತಿ ಜೀವನದ ಅತಿ ದೊಡ್ಡ ತಪ್ಪನ್ನು ಮಾಡಿದ್ರ. ಕೇವಲ 4 ದಿನಗಳಲ್ಲಿ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಅಮೆರಿಕ ಇದನ್ನು ವೆನೆಜುವಾಲದಂತೆ ಸುಲಭವಾಗಿ ಗೆಲ್ಲಬಹುದು ಅಂದುಕೊಂಡಿದ್ದ. ಆದರೆ ಈಗ ಇದು ಏನೋ ಮೊದಲು ಅಫ್ಘಾನಿಸ್ತಾನದ ಜೊತೆಗೆ ಭೀಕರವಾದಂತಹ ಯುದ್ಧ ನಡೆದಿತ್ತು, ಅದೇ ರೀತಿ ಭೀಕರವಾಗ್ತಾ ಇದೆಯಾ ಅನ್ನುವಂತಹ ಸಂದೇಹ ಕೂಡ ಉದ್ಭವ ಆಗಿರುವಂಥದ್ದು. ಈ ಒಂದು ಭಯ ಸ್ವತಃ ಅಮೆರಿಕ ಅಧ್ಯಕ್ಷರಲ್ಲೂ ಕೂಡ ಮೂಡಿರುವಂಥದ್ದು. ಇನ್ನು ಯುದ್ಧದ ಪ್ರಸ್ತುತ ಸ್ಥಿತಿಯನ್ನು ಗಮನಿಸ್ತಾ ಹೋದರೆ ಇಂದು ಇರಾನ್ನ ಟೆಹರಾನ್ ಮೇಲೆ ಅಮೆರಿಕ ಮತ್ತು ಇಸ್ರಾನ್ ಕಾರ್ಪೆಟ್ ಬಾಂಬಿಂಗ್ ನಡೆಸ್ತಾ ಇದೆ. ಪ್ರಜಾಪ್ರಭುತ್ವ ತರ್ತೇವೆ ಅಂತ ಹೇಳಿ ಸಣ್ಣ ಶಾಲಾ ಮಕ್ಕಳ ಮೇಲೆ ಬಾಂಬನ್ನು ಎಸೆಯಲಾಗ್ತಾ ಇದೆ. ಇದರಲ್ಲಿ ಸುಮಾರು 160ಕ್ಕೂ ಹೆಚ್ಚು ಅಮಾಯಕ ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದೆಡೆ ಇರಾನ್ ಕೂಡ ಸುಮ್ಮನೆ ಕುಳಿತಿಲ್ಲ. ಇಸ್ರೇಲ್ನ ಟೆಲ್ ಅವೀವ್ ಮತ್ತು ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕ ತನ್ನ ಪ್ರಜೆಗಳಿಗೆ ನಿಮ್ಮ ದಾರಿ ನೀವೇ ನೋಡ್ಕೊಳ್ಳಿ ಅಂತ, ನಾವು ರಕ್ಷಿಸಲು ಬರಲಾರೆವು ಅಂತ ಕೈ ಚೆಲ್ಲಿದೆ. ಅಂದರೆ ಏನು ಸಿಗುತ್ತೆ ಅದನ್ನು ಹತ್ಕೊಂಡು ನೀವು ಅಮೆರಿಕಕ್ಕೆ ಬಂದುಬಿಡಿ, ನಿಮ್ಮನ್ನು ಸಹಾಯ ಮಾಡೋದಕ್ಕೆ ನಮಗೆ ಅಲ್ಲಿ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ವಾಯು ಮಾರ್ಗಗಳು ಮಧ್ಯಪ್ರಾಚ್ಯದಲ್ಲಿ ಮುಚ್ಚಿಕೊಂಡಿದೆ. ಸೊ ಈ ಒಂದು ಕಾರಣಕ್ಕೆ ಅವರಿಗೆ ಅಲ್ಲಿಂದ ಬಚಾವಾಗುವಂತಹ ಯಾವ ಚಾನ್ಸಸ್ಸು ಇವಾಗ ಕಾಣ್ತಾ ಇಲ್ಲ. ಏನೋ ಸ್ಪೆಷಲ್ ಜೆಟ್ಟನ್ನು ಅಮೆರಿಕನೇ ಸ್ವತಃ ಅವರನ್ನು ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಆದರೆ ಇದ್ಯಾವುದು ಇವಾಗ ಸಾಧ್ಯ ಆಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ನೋಡಿ, ತಮ್ಮದೇ ಆದಂತಹ ಮಿಲಿಟರಿಯಿಂದ ಕಳ್ಕೊಂಡಂತಹ 4-5 ಸೈನಿಕರನ್ನು ಈಗಾಗಲೇ ಅಮೇರಿಕ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಯುದ್ಧದಿಂದಾಗಿ ಅಮೇರಿಕ ಕೂಡ ದೊಡ್ಡ ಆರ್ಥಿಕ ನಷ್ಟ ಆಗುವಂತಹ ಎಲ್ಲ ಸಾಧ್ಯತೆಗಳು ನಾವಿಲ್ಲಿ ಕಾಣ್ತಾ ಇರುವಂಥದ್ದು. ಇನ್ನು ಈ ಒಂದು ಯುದ್ಧದ ಉದ್ದೇಶ ಏನು ಅಂತ ನಾವು ನೋಡಿ, ಅಮೇರಿಕ ಯುದ್ಧವನ್ನು ಯಾಕೆ ಮಾಡ್ತಾ ಇದೆ, ಈ ಒಂದು ವಿಚಾರದಲ್ಲಿ ಸರಿಸುಮಾರು ಗೊಂದಲಗಳು ಹುಟ್ಟಿಕೊಂಡಿರುವಂಥದ್ದು. ಅಂದರೆ ಮೊದಲನೇ ದಿನ ಇರಾನ್ನ ಪರಮಾಣು ಕಾರ್ಯಕ್ರಮ ನಿಲ್ಲಿಸಲು ಅಂತ ಹೇಳ್ತಾ ಇದ್ರು. 2ನೇ ದಿನ ಇರಾನ್ನಲ್ಲಿ ಸರ್ಕಾರ ಬದಲಾವಣೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ರು. ಈಗಿನ ಅಮೆರಿಕದ ವಾದ ಅಥವಾ ಟ್ರಂಪ್ ವಾದ ಏನಪ್ಪ ಅಂದರೆ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುವುದನ್ನು ತಡೆಯಲು ನಾವು ಮೊದಲೇ ದಾಳಿ ಮಾಡಿದೆವು ಅಂತ ಇದ್ದಾರೆ. ಅಂದರೆ ಅಮೆರಿಕದ ವಿದೇಶಾಂಗ ನೀತಿಯನ್ನು ಇಸ್ರೇಲ್ ನಿಯಂತ್ರಣ ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಇವಾಗ ಉದ್ಭವ ಆಗಿರುವಂಥದ್ದು. ಈಗಾಗಲೇ 1 ವಾರವನ್ನು ತಲುಪ್ತಾ ಇರುವಂತಹ ಅಮೇರಿಕ ಎದುರಿಸ್ತಾ ಇರುವಂತಹ ದೊಡ್ಡ ಸವಾಲುಗಳು ಏನಪ್ಪ ಅಂದರೆ, ಅಮೇರಿಕದ ಬಳಿ ಅಪಾರ ಶಸ್ತ್ರಾಸ್ತ್ರಗಳಿರ್ಬೋದು, ಆದರೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಡೆಯಲು ಬಳಸುವಂತಹ ಇಂಟರ್ಸೆಪ್ಟರ್ ಕ್ಷಿಪಣಿಗಳು ಖಾಲಿ ಆಗ್ತಾ ಇದೆ. UAE ಮತ್ತು ಕತಾರ್ನಲ್ಲಿರುವ ಅಮೇರಿಕದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಕೇವಲ 2 ದಿನಗಳಲ್ಲಿ ಮುಗಿದು ಹೋಗಬಹುದು ಅಂತ ವಿಶ್ಲೇಷಕರು ಇವಾಗ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಆದರೆ ಇರಾನ್ ಮಾತ್ರ ನಮ್ಮ ಬಳಿ ತಿಂಗಳುಗಟ್ಟಲೆ ಹೋರಾಡುವಂತಹ ಶಕ್ತಿ ಇದೆ ಅಂತ ಹೇಳ್ತಾ ಬರ್ತಾ ಇರುವಂಥದ್ದು. ಇಲ್ಲಿ ಅಮೇರಿಕ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇರ್ಬೋದು, ಅಥವಾ ಮಧ್ಯಪ್ರಾಚ್ಯ ಇಲ್ಲಿ ಹೊತ್ತಿ ಉರಿತಾ ಇರ್ಬೋದು, ಎಲ್ಲವೂ ಕೂಡ ಅಮೇರಿಕದ ಬೆಂಗಾವಲಾಗಿ ಕಾರ್ಯಾಚರಣೆ ನಡೆಸ್ತಾ ಇರ್ಬೋದು. ಆದರೆ ಇದರಿಂದ ಭಾರತದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋದರೆ, ಯುದ್ಧ ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಈಗಾಗಲೇ ಮುಚ್ಚಾಗಿದೆ. ಅಂದರೆ ನೀವೆಲ್ಲ ಗಮನಿಸಿರ್ಬೋದು, ಸ್ಟ್ರೈಟ್ ಆಫ್ ಹಾರ್ಮುಜ್ ಎನ್ನುವಂಥ ಒಂದು ಜಲಸಂಧಿ ಇದೆ. ಸೊ ಈ ಒಂದು ಜಲಸಂಧಿಯನ್ನು ಮುಚ್ಚಿದರೆ ಆಗುವಂತಹ ಅತ್ಯಂತ ಪರಿಣಾಮಕಾರಿಯಾದಂತಹ ಬೆಳವಣಿಗೆ ಏನಪ್ಪ ಅಂದರೆ, ಇದರಿಂದಾಗಿ ಜಾಗತಿಕವಾಗಿ ತೈಲ ಬೆಲೆ ಗಗನಕ್ಕೆ ಏರಲಿಕ್ಕಿದೆ. ಈಗಾಗಲೇ ನಮ್ಮಲ್ಲಿ ಸಿಗುವಂತಹ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸರಿಸುಮಾರು 100ರ ಆ ಒಂದು ಆ್ಯಾವರೇಜಲ್ಲಿ ಇಲ್ಲಿ ನಾವು ಪಡ್ಕೊಳ್ಳುವಂಥದ್ದು. ಅದು ಮಾತ್ರ ಅಲ್ಲ, ನಾವು ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳ ಬೆಲೆ ಕೂಡ ಗರಿಷ್ಠ ಮಟ್ಟಕ್ಕೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ. ನೋಡು, ಈ ಒಂದು ಹಾರ್ಮುಜ್ ಜಲಸಂಧಿ ಅಂದರೆ ಒಂದೇ ಒಂದು ಜಲಸಂಧಿಯನ್ನು ಇರಾನ್ ಮುಚ್ಚಿದರೆ, ಈಗಾಗಲೇ ಅಮೆರಿಕ ಹೇಳ್ತಾ ಇದೆ ಆ ಒಂದು ಜಲಸಂಧಿಯನ್ನು ಮುಚ್ಚಿದರೆ ಆ ಒಂದು ಹಡಗುಗಳು ಬರುವಂತಹ ಅಲ್ಲಿಂದ ಪಾಸ್ ಮಾಡಬೇಕಾದಂತಹ ಎಲ್ಲ ಬೆಂಗಾವಲು ಪಡೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ, ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಇರಾನ್ ಏಕಮುಖವಾಗಿ ಅದನ್ನು ಬಂದ್ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಎಷ್ಟೇ ಅಮೇರಿಕನ್ ನ್ಯಾವಿ ಪಡೆಗಳು ಅಲ್ಲಿ ಹೋಗಿ ಕೂತ್ಕೊಂಡ್ರೂ ಕೂಡ ಅವರನ್ನು ಮಟ್ಟ ಹಾಕುವಂತಹ ಶಕ್ತಿ ಇರಾನ್ ಕಡೆಯಲ್ಲಿದೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಕಾರಣದಿಂದಾಗಿ ಜಾಗತಿಕವಾಗಿ ತೈಲ ಬೆಲೆ ಗಗನಕ್ಕೆ ಏರಲಿಕ್ಕಿದೆ. ಭಾರತದ 55% ಕಚ್ಚಾ ತೈಲ ಮಧ್ಯಪ್ರಾಚ್ಯದಿಂದಲೇ ಬರುತ್ತವೆ.
ತೈಲ ಬೆಲೆ ಏರಿಕೆ ಆದರೆ ನಮ್ಮ ದೇಶದಲ್ಲಿ ಹಣದುಬ್ಬರ ಮತ್ತು ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಗುವುದು ಪಕ್ಕ, ಅಂದರೆ ಗ್ಯಾರಂಟಿ ವಿಚಾರ. ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ಯುದ್ಧದಲ್ಲಿ ಅಮೇರಿಕ ಏನು ಎಂಟ್ರಿ ಕೊಡ್ತಾ ಇತ್ತು, ಆದರೆ ಇಲ್ಲಿ ಇರಾನ್ಗೆ ಬೆಂಬಲವಾಗಿ ಚೀನಾ, ರಷ್ಯಾ ಏನೋ ಒಂದು ರೀತಿಯಲ್ಲಿ ಹೈಡ್ ಆ್ಯಂಡ್ ಸೀಕಲ್ಲಿ ಬೆಂಬಲವನ್ನು ಕೊಡ್ತಾನೇ ಇದೆ. ಈ ಒಂದು ಯುದ್ಧಕ್ಕೆ ಯಾವುದೇ ಎಕ್ಸಿಟ್ ಪ್ಲ್ಯಾನ್ ಇವಾಗ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದರೆ ಅಮೆರಿಕ ಈ ಒಂದು ಯುದ್ಧದ ಬಾಗಿಲನ್ನು ಯಾವತ್ತೂ ತೆರೆದಿದೆ, ಆದರೆ ಅದನ್ನು ಮುಚ್ಚುವುದು ಹೇಗೆ ಎನ್ನುವುದು ಇವಾಗ ಅದಕ್ಕೆ ತಿಳಿದಿಲ್ಲ. ಯಾಕಂತ ಹೇಳಿದರೆ ಯಾರ ಜೊತೆ ಮಾತುಕತೆ ಮಾಡಬೇಕು, ಇರಾನ್ ಜೊತೆ ಮಾತುಕತೆ ಮಾಡೋದಕ್ಕೆ ಅಲ್ಲಿರುವಂತಹ ಏನು ಖಮೇನಿ ಇರ್ಬೋದು ಅಥವಾ ಪ್ರಮುಖ ಅಧಿಕಾರಿಗಳನ್ನು ಈಗಾಗಲೇ ಮುಗಿಸಿ ಆಗಿಬಿಟ್ಟಿದೆ. ಸೊ ಇಲ್ಲಿ ಇವಾಗ ಸಂಧಾನ ಮಾಡಲು ಅಂತ ಯಾರೂ ಉಳ್ಕೊಂಡಿಲ್ಲ. ಈ ಒಂದು ಯುದ್ಧಕ್ಕೆ ಯಾವುದೇ ಎಕ್ಸಿಟ್ ಪ್ಲಾನ್ಗಳು ಸದ್ಯಕ್ಕಂತೂ ಗೋಚರ ಆಗ್ತಾ ಇಲ್ಲ. ಎಲ್ಲ ಯುದ್ಧದ ಬಾಗಿಲನ್ನೇನೋ ಅಮೇರಿಕ, ಇಸ್ರೇಲ್ ಸೇರಿಕೊಂಡು ತೆರೆದಿದೆ, ಆದರೆ ಇವನ್ನು ಇವಾಗ ಮುಚ್ಚೋದಕ್ಕೆ ಹರಸಾಹಸ ಪಡ್ತಾ ಇರುವಂಥದ್ದು. ಇರಾನ್ನ ನಾಯಕತ್ವವನ್ನು ನಾಶಪಡಿಸಿರುವುದರಿಂದ ಈಗ ಸಂಧಾನ ಮಾಡಲು ಯಾರೂ ಉಳಿದಿಲ್ಲ. ಇದು ಇಡೀ ಜಗತ್ತನ್ನು ಆರ್ಥಿಕ ಸಂಕಷ್ಟಕ್ಕೆ ತಳ್ಳುತ್ತಾ ಇರುವಂಥದ್ದು. ಈ ಯುದ್ಧವನ್ನು ಈಗ ನಿಲ್ಲಿಸಬೇಕು ಅಂದರೆ ಇರಾನ್ ಅಂದುಕೊಳ್ಬೇಕು. ಅಂದರೆ ಇರಾನ್ ಏನಾದರೂ ಚಿಂತೆ ಮಾಡ್ತು ಅಂದರೆ ಮಾತ್ರ ಈ ಒಂದು ಯುದ್ಧದಿಂದ ಹಿಂದೆ ಸರಿಯೋದಕ್ಕೆ ಸಾಧ್ಯ. ಆದರೆ ಇಸ್ರೇಲ್ ಮತ್ತು ಅಮೇರಿಕ ಏನಾದರೂ ಪ್ಲ್ಯಾನ್ ಮಾಡಿದರೆ ಈ ಒಂದು ಯುದ್ಧದಿಂದ ಎಕ್ಸಿಟ್ ಆಗೋದಕ್ಕೆ ಇವಾಗ ಸದ್ಯಕ್ಕಂತೂ ಯಾವುದೇ ಅವಕಾಶಗಳು ಇಲ್ಲ. ಅಂದರೆ ಎಲ್ಲ ಯುದ್ಧ ನೋಡಿ, ಇವಾಗ ಭಾರತ ಪಾಕ್ ಯುದ್ಧಗಳು ನಡೆಯುವಂಥ ಸಂದರ್ಭದಲ್ಲಿ ಇರ್ಬೋದು, ಅಲ್ಲಿ ಪ್ರಮುಖವಾದಂತಹ ಯಾರು ಈ ಒಂದು ಡಿಸಿಷನ್ ಮೇಕರ್ ಆಗಿರ್ತಾರೆ, ಸೊ ಅವರ ಜೊತೆಗೆ ಸಂಧಾನ ಮಾಡಿಕೊಂಡು, ಅಂದರೆ ಏನಾದರೂ ಒಂದು ಒಪ್ಪಂದವನ್ನು ಮಾಡಿಕೊಂಡು ಯುದ್ಧವನ್ನು ತಡೆ ಹಿಡಿಬೋದು. ಆದರೆ ಇಲ್ಲಿ ಸಂಧಾನ ಮಾಡೋಕ್ಕೆ ಅಂತ ಯಾರಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಇವಾಗ ಅಮೇರಿಕ ಮತ್ತು ಇಸ್ರೇಲ್ಗೆ ಮಾಹಿತಿ ಇಲ್ಲ. ಇಲ್ಲಿ ಇಸ್ರೇಲ್ನ ಪ್ರಮುಖ ನಗರಗಳಿಗೆ ಇರಾನ್ ಒಂದರ ಒಂದರಂತೆ ಇಲ್ಲಿ ಕ್ಷಿಪಣಿ ದಾಳಿಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಸೊ ಇಲ್ಲಿ ಯಾವ ರೀತಿಯಲ್ಲಿ ಬಚಾವಾಗಬೇಕು ನೋಡಿ, ಒಂದು ರೀತಿಯಲ್ಲಿ ಕುವೈತ್ ಇರ್ಬೋದು, ಬಹರೀನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, UAE ಇರ್ಬೋದು, ಅಥವಾ ಇನ್ನಿತರ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಸಿಲುಕೊಂಡಂತಹ ಆ ಒಂದು ದೇಶಗಳೇನಿದೆ, ಇವುಗಳು ಡೈರೆಕ್ಟಾಗಿ ಇರಾನ್ ಮೇಲೆ ಒಂದು ರೀತಿಯಲ್ಲಿ ದಂಡೆತ್ತಿ ಹೋಗೋದಕ್ಕೆ ಆಗೋದಿಲ್ಲ. ಇವರು ದಾಳಿ ಮಾಡ್ತಾ ಇರೋದು ಅಮೇರಿಕಾದ ನೆಲೆಗಳ ಮೇಲೆ. ಇವೆಲ್ಲ ದೇಶಗಳಲ್ಲಿರುವಂತಹ ಅಮೇರಿಕಾದ ತುಕಡಿಗಳ, ಮಿಲಿಟರಿ ತುಕಡಿಗಳ ಮೇಲೆ ಇವಾಗ ದಾಳಿ ಮಾಡ್ತಾ ಇರುವಂಥದ್ದು. ಅವರು ಸ್ಪಷ್ಟವಾಗಿ ಹೇಳಿ ಕೂಡ ಆಗಿದೆ, ನಾವು ದಾಳಿ ಮಾಡ್ತಾ ಇರೋದು ಇಂತಹ ಪ್ರಮುಖ ದೇಶಗಳನ್ನು ಗುರಿಯಾಗಿಸಿಕೊಂಡು ಖಂಡಿತವಾಗಿಯೂ ಅಲ್ಲ. ಅಮೇರಿಕಾದ ಮಿಲಿಟರಿ ತುಕಡಿಗಳು, ಅವರ ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತಾ ಇದ್ದೀವಿ. ಅವರು ನಮ್ಮ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡಿ, ಇಲ್ಲಿ ಇರಾನ್ಗೆ ಡೈರೆಕ್ಟಾಗಿ ಅಮೇರಿಕವನ್ನು ದಾಳಿ ಮಾಡೋದಕ್ಕೆ ಆಗೋದಿಲ್ಲ. ಸುಮಾರು 10,500 ಕಿಲೋಮೀಟರ್ ಆ ಒಂದು ವ್ಯತ್ಯಾಸ ಇರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಅವರು ತಮ್ಮ ಸುತ್ತಮುತ್ತಲಿನ ಆ ಒಂದು ನೆಲೆಗಳನ್ನೇ ಕೇಂದ್ರೀಕರಿಸಿ ದಾಳಿ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ದಾಳಿ ಪ್ರತಿ ದಾಳಿಗಳು ಯಾವ ಕಾರಣಕ್ಕೆ ಆರಂಭವಾಯಿತು, ಇನ್ಯಾವ ಕಾರಣವನ್ನು ಕೊಟ್ಟು ಮುಗಿಸ್ತಾರೋ ಅನ್ನೋದು ಇವಾಗ ಚಂಚಲವಾಗಿರುವಂಥದ್ದು. ಸೊ ಸ್ನೇಹಿತರೆ, ಎಲ್ಲ ವಿಚಾರಗಳನ್ನು ಗಮನಿಸಿದಂತಹ ನೀವು ಈ ಒಂದು ವಿಚಾರದಲ್ಲಿ ಏನು ಅಭಿಪ್ರಾಯವನ್ನು ಹೇಳ್ತೀರಾ? ಯುದ್ಧ ನಿಲ್ಲುತ್ತಾ ಅಥವಾ ಇವೆಲ್ಲದಿಂದಾಗಿ ನಮ್ಮ ದೇಶಕ್ಕೆ ಮಾರಕ ಕಂಟಕ ಎದುರಾಗುತ್ತಾ? ದೊಡ್ಡ ಗಂಡಾಂತರವನ್ನು ನೀವುಗಳು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗುತ್ತಾ? ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.